ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ರಾಮಾವತಾರದ ಘಟನೆಯನ್ನು ಶ್ರವಣ ಮಾಡಿದ ಮೇಲೆ ಆನಂದ ರಾಮಾಯಣದಲ್ಲಿ ಕೂಡ ಅದರ ವರ್ಣನೆಯನ್ನು ನಾವು ನೋಡಬೇಕು. ಆವಿರ್ಭೂತ್ವ ಸ್ವಯಂ ವನ್ಹಿ ತದೌ ರಾಜ್ಞೆ ಸುಪಾಯತಂ. ಅಗ್ನಿ ಆ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷನಾಗಿ ರಾಜ ದಶರಥನಿಗೆ ತಾನೇ ಪಾಯಸವನ್ನು ಕೊಟ್ಟ ಅಂತ ಕಥೆ ಇದೆ. ಸಾರ್ವಭೌಮ ಅದನ್ನು ತನ್ನ ಪತ್ನಿಯರಲ್ಲಿ ವಿಭಾಗ ಮಾಡಿ ಹಂಚಿದ. ಆದರೆ ಕೈಕೇಯಿಗೆ ಕೊಟ್ಟಂತಹ ಪಾಯಸವನ್ನು ಒಂದು ಹದ್ದು ಅಪಹಾರ ಮಾಡಿತು. ಸುವರ್ಚಲ ಅನ್ನುವಂಥ ಒಬ್ಬ ಅಪ್ಸರೆ ಬ್ರಹ್ಮನ ಸಭೆಯಲ್ಲಿ ತಪ್ಪಾಗಿ ನರ್ತನ ಮಾಡಿದ್ದ ಪ್ರಭಾವದಿಂದಾಗಿ ಹದ್ದಾಗಿ ಜನಿಸಿದ್ದು. ಕೈಕೇಯಿಗೆ ಸಿಕ್ಕಂತಹ ಪಾಯಸವನ್ನು ನೀನು ಕಾಲಾಂಜನ ಅನ್ನುವಂಥ ಪರ್ವತದಲ್ಲಿ ಪಿಸಾಕಿ ಬಂದ ಮೇಲೆ ನಿನಗೆ ಆ ಹದ್ದಿನ ಜನ್ಮದಿಂದ ಮುಕ್ತಿ ಅಂತ ಚತುರ್ಮುಖ ಬ್ರಹ್ಮ ಶಾಪದ ಪರಿಹಾರವನ್ನು ಕೂಡ ಸೂಚನೆ ಮಾಡಿದ್ದ. ಅದರಂತೆ ಅವಳು ಅಲ್ಲಿಗೆ ಬಂದು ಪಾಯಸವನ್ನು ಅಪಹಾರ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಆ ಪರ್ವತದಲ್ಲಿ ಎತ್ತಿ ಹಾಕಿದಳು. ಮುಂದೆ ಅವಳಿಗೆ ತನ್ನ ಜನ್ಮ ಬಂತು. ಕೈಕೇಯಿಗೆ ಪಾಯಸವಿಲ್ಲದಂತಾಯಿತು. ಆಗ ಈ ಕೌಸಲ್ಯ ಮತ್ತು ಸುಮಿತ್ರೆಯರು ತಮಗೆ ಬಂದಂತಹ ಪಾಯಸದ ಭಾಗವನ್ನು ಕೈಕೇಯಿಗೆ ಹಂಚಿಕೊಟ್ಟಿದ್ರು ಅಂತ ಆನಂದ ರಾಮಾಯಣದಲ್ಲಿ ಕಥೆ ಇದೆ. ಅದನ್ನ ಹಿಂದೊಮ್ಮೆ ಹೇಳಿದ್ದೆ, ಈಗ ಅದನ್ನು ನೆನಪು ಮಾಡ್ಕೊಂಡಿದ್ದೇವೆ. ಅವರೆಲ್ಲರೂ ಕೂಡ ಗರ್ಭಿಣಿಯರಾದರು. ಅಲ್ಲಿಗೆ ಆನಂದ ರಾಮಾಯಣದ ಸಾರಕಾಂಡದ 1ನೇ ಸರ್ಗ ಮುಕ್ತಾಯ ಆಗಿತ್ತು. 2ನೇ ಸರ್ಗದಲ್ಲಿ ರಾಮಾವತಾರಕ್ಕೆ ಪೂರ್ವಭಾವಿಯಾಗಿ ನಡೆದಂಥ ಈ ಘಟನೆ ಇದೆ. ರಾವಣಾದಿ ರಾಕ್ಷಸರ ಪೀಡೆಯನ್ನು ತಾಳದಂತಹ ಭೂಮಿ ಚತುರ್ಮುಖ ಬ್ರಹ್ಮನನ್ನ ಪ್ರಾರ್ಥಿಸಿತು. ಚತುರ್ಮುಖ ಬ್ರಹ್ಮ ಆ ಭೂಮಿಯನ್ನ ಪರಮಾತ್ಮನ ಕಡೆಗೆ ಕರೆದುಕೊಂಡು ಹೋದ ಅನ್ನುವಂಥ ಘಟನೆ ಇದೆ. ಭೂಮಿ ಪ್ರಾರ್ಥನೆ ಮಾಡಿದ್ದೇನಿದೆ ಇದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಉಳಿದು ದೇವಾನುದೇವತೆಗಳು ಪ್ರಾರ್ಥನೆ ಮಾಡಿದ್ದಷ್ಟೇ ವಾಲ್ಮೀಕಿ ರಾಮಾಯಣದಲ್ಲಿದೆ. ಭೂದೇವಿ ಪ್ರಾರ್ಥನೆ ಮಾಡಿದ್ದು ಆನಂದ ರಾಮಾಯಣದ ಒಂದು ವೈಶಿಷ್ಟ್ಯ. ಆಗ ವಿಷ್ಣು ನಾನು ಭೂಮಿಯಲ್ಲಿ ಅವತಾರ ಮಾಡ್ತೀನಿ, ಕಪಿಗಳೆಲ್ಲರೂ ಕೂಡ ಹುಟ್ಟಿ ಬರಲಿ, ದೇವತೆಗಳೇ ಕಪಿಗಳಾಗಿ ಹುಟ್ಟಿ ಬರಲಿ. ದುಂದುಭಿ ಎನ್ನುವ ಹೆಸರಿನ ಒಬ್ಬಳು ಗಂಧರ್ವಿ, ಅವಳು ಕೂಡ ಭೂಮಿಯಲ್ಲಿ ದೇವತೆಗಳ ಕಾರ್ಯಕ್ಕಾಗಿ ಹುಟ್ಟಿ ಬರಲಿ ಅಂತ ಪರಮಾತ್ಮ ಆಜ್ಞಾಪನೆ ಮಾಡಿದ್ದ. ಆ ದುಂದುಭಿ ಎನ್ನುವ ಗಂಧರ್ವಳ ಪಾತ್ರವೇ ಬಹಳ ಮುಖ್ಯವಾಗಿತ್ತು ಮಂಥರೆಯ ರೂಪದಲ್ಲಿ. ಮಂಥರ ಅಗ್ರೇ ಭವತು ಅದ್ಧ ರಾಜ್ಯ ವಿಜ್ಞಾಪ್ತಿ ಸಿದ್ಧಯೇ. ಅವಳು ಮಂಥರೆಯಾಗಿ ಜನಿಸಿ ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನವನ್ನು ಮಾಡಿ ಅದರ ಮೂಲಕವಾಗಿ ದೇವತೆಗಳ ಕಾರ್ಯವನ್ನು ಅವಳು ಸಾಧನೆ ಮಾಡಿಕೊಡ್ಲಿ ಅಂತ ಪರಮಾತ್ಮನ ಆದೇಶ ಆಗಿತ್ತು. ಪಶ್ಚಾತ್ ಪುನರ್ದ್ವಾಪರಾಂತೆ ಕುಬ್ಜಾತ್ವಂ ಕಂಸ ಮಂದಿರೆ. ಅವಳೇ ಮುಂದೆ ಕಂಸನ ಅರಮನೆಯಲ್ಲಿ ಕುಬ್ಜ ಅನ್ನುವ ಹೆಸರಿನಿಂದ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಅವತರಿಸಲಿ ಅಂತ ಪರಮಾತ್ಮ ಅವಾಗ ಅದನ್ನೇ ಆ ರೀತಿಯಾಗಿ ಅವಳಿಗೆ ಆದೇಶ ಕೊಟ್ಟಿದ್ದ. ಅಥ ವಿಷ್ಣು ಚೈತ್ರಮಾಸಿ ನವಮ್ಯಾಂ ಮಧ್ಯಗೆ ರವೌ ಸೂತಿಕಾ ಗೃಹ ಮಧ್ಯೇತ ಕೌಸಲ್ಯಾಯ ಸ್ಪೃಹ ಅಭವತ್. ಹೀಗೆ ಕಪಿಗಳೆಲ್ಲರೂ ಕೂಡ ಹುಟ್ಟಿದ ಮೇಲೆ ದುಂದುಭಿ ಎನ್ನುವ ಹೆಸರಿನ ಗಂಧರ್ವಳು ಕೂಡ ಈ ಮಂಥರ ಅನ್ನುವ ಹೆಸರಿನ ರೂಪದಿಂದ ಹುಟ್ಟಿ ಬಂದ ಮೇಲೆ ವಿಷ್ಣು ರಾಮನ ರೂಪದಿಂದ ಜನಿಸಿ ಬಂದ. ಚೈತ್ರ ಮಾಸದಲ್ಲಿ ನವಮಿಯ ದಿವಸ, ಚೈತ್ರ ಶುಕ್ಲ ಪಕ್ಷದ ನವಮಿಯ ದಿವಸ ಮಧ್ಯಗೆ ರವೌ ಮಧ್ಯಾಹ್ನದ ಕಾಲದಲ್ಲಿ ರಾಮನ ಜನನ ಆಯಿತು. ಇದನ್ನು ಗಮನಿಸಬೇಕು. ರಾಮ ಹುಟ್ಟಿ ಬಂದ ಅಂತ ಹೇಳಲೇ ಇಲ್ಲ ಆನಂದ ರಾಮಾಯಣ. ವಾಲ್ಮೀಕಿ ರಾಮಾಯಣದಲ್ಲೆಲ್ಲ ಹುಟ್ಟಿ ಬಂದ ಅಂತ ಇತ್ತು. ಆ ಹುಟ್ಟಿ ಬಂದ ಅನ್ನೋದಕ್ಕೆ ಸಿದ್ಧಾಂತದ ಅನುಸಾರವಾಗಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಆನಂದ ರಾಮಾಯಣ ಆತ ಹುಟ್ಟಿ ಬಂದ ಅಂತ ಹೇಳಲೇ ಇಲ್ಲ. ಕೈಕೇಯ ಪುರತಃ ಅಭವತ್, ಕೌಸಲ್ಯ ಎದುರಿಗೆ ಆತ ಬಂದ ಅಂತ ಅಷ್ಟೇ ಇದೆ. ಗರ್ಭದಿಂದ ಹೊರಗೆ ಬಂದ ಅನ್ನುವಂಥ ವರ್ಣನೆ ಅಲ್ಲಿಲ್ಲ. ಸೂತಿಕಾ ಗೃಹ ಮಧ್ಯೆ ಕೌಸಲ್ಯಾಯ ಪುರಃ, ಅವಳ ಎದುರಿಗೆ ಆತ ಕಾಣಿಸಿಕೊಂಡ ಅಷ್ಟೇ. ಚತುರ್ಭುಜ ಪೀತವಾಸಾಹ ಮೇಘಶ್ಯಾಮ ಮಹಾದ್ಯುತಿ. ಚತುರ್ಭುಜನಾಗಿದ್ದ, ಪೀತವಾಸಾಹ ಪೀತಾಂಬರವನ್ನು ಧರಿಸಿಕೊಂಡಿದ್ದ, ಮೇಘಶ್ಯಾಮ ಮೇಘದಂತೆ ನೀಲವಾದಂತಹ ಶರೀರವುಳ್ಳವನಾಗಿದ್ದ, ಮತ್ತು ಮಹಾದ್ಯುತಿ ಎಲ್ಲ ಕಡೆ ಆತನ ಕಾಂತಿ ಪ್ರಸರಿಸಿತ್ತು. ಹೀಗೆ ಚತುರ್ಭುಜನಾಗಿ ಆತ ಅಲ್ಲಿ ಕಾಣಿಸಿಕೊಂಡಿದ್ದ.
ಹಾಗಾಗಿ ಹುಟ್ಟುವಂಥ ಪ್ರಸಂಗನೇ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಆ ಕೌಸಲ್ಯಗೆ ಅವನನ್ನು ನೋಡಿ ಭಕ್ತಿ ಉದ್ರೇಕದಿಂದ ಅವನನ್ನು ಪ್ರಾರ್ಥನೆ ಮಾಡಿದ್ದು. ಸಾಪಿ ದೃಷ್ಟ ಬಾಲಭಾವಂ ಪ್ರಾರ್ಥಯಾಮಾಸ ತಮ್ಮ ಹರಿಂ. ನಿನ್ನ ಈ ಅದ್ಭುತವಾದಂಥ ರೂಪವನ್ನು ಉಪಸಂಹಾರ ಮಾಡಿಕೊಂಡು ಚಿಕ್ಕ ಮಗುವಿನ ರೂಪದಲ್ಲಿ ನನ್ನ ಎದುರಿಗೆ ಬಾ ಅಂತ ಕೌಸಲ್ಯ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ಲು. ಕೂಡಲೇ ವಿಷ್ಣು ಚಿಕ್ಕ ಮಗುವಿನ ರೂಪವನ್ನು ತಾಳಿದ. ಹೇಮವರ್ಣ ಕಂಜನೇತ್ರ, ಕಮಲದಂತೆ ಕಣ್ಣುಗಳುಳ್ಳವನು, ಚಂದ್ರಾಸ್ಯ ತಪನಪ್ರಭ, ಬಂಗಾರದಂತೆ ಕಾಂತಿಯುಳ್ಳವನು, ತತಃ ಸುಮಿತ್ರಾಪುರತಃ ಶೇಷೋಭೂತ್ ಬಾಲಧೂಪದೃಕ್. ಶೇಷ ಮುಂದೆ ಚಿಕ್ಕ ಮಗುವಿನ ರೂಪದಿಂದ ಸುಮಿತ್ರೆ ಎದುರಿಗೆ ಆವಿರ್ಭವಿಸಿದ. ಆವಿರ್ಭೂತೌತು ಯಮಲವು ಕೈಕೇಯ ಶಂಖಚಕ್ರಕ್ಕೆ. ಕೈಕೇಯಿಯ ಮಕ್ಕಳಾಗಿ ಶತ್ರುಘ್ನ ಮತ್ತು ಭರತರಿಬ್ಬರು ಕೂಡ ಹುಟ್ಟಿ ಬಂದರು. ಇದು ಆನಂದ ರಾಮಾಯಣಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಇರುವಂಥ ವ್ಯತ್ಯಾಸ. ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನರಿಬ್ಬರು ಅವಳಿ ಸಹೋದರರು, ಅವರು ಸುಮಿತ್ರೆಯರಿಗೆ ಜನಿಸಿದವರು. ಆದರೆ ಆನಂದ ರಾಮಾಯಣ ಹೇಳುವಂತೆ ಲಕ್ಷ್ಮಣ ಸುಮಿತ್ರೆಗೆ ಪ್ರತ್ಯೇಕವಾಗಿ ಜನಿಸಿದವನು, ಭರತ ಮತ್ತು ಶತ್ರುಘ್ನರು ಕೈಕೈಯಿಂದ ಜನಿಸಿದವರು ಅನ್ನುವಂಥ ವ್ಯತ್ಯಾಸವನ್ನು ನೋಡಬೇಕು. ದೇವದುಂದುಭಿಗಳು ಎಲ್ಲ ಕಡೆ ಮುಳುಗಿದವು, ಪುಷ್ಪವೃಷ್ಟಿ ಆಯಿತು. ಮುಂದೆ ಗುರುಗಳಾದಂಥ ವಸಿಷ್ಠರು ಅವರಿಗೆ ಜಾತಕರ್ಮ ಮೊದಲಾದಂಥ ಸಂಸ್ಕಾರಗಳನ್ನು ಮಾಡಿದರು. ಹಿರಿಯ ಮಗನಿಗೆ ರಾಮ ಅನ್ನುವಂಥ ಹೆಸರನ್ನು ಇಟ್ಟರು ವಸಿಷ್ಠರು. ಸುಮಿತ್ರಾತನೆಯನಾದಂಥ ಲಕ್ಷ್ಮಣನಿಗೆ ಲಕ್ಷ್ಮಣ ಅನ್ನುವಂಥ ಹೆಸರನ್ನು ಇಟ್ಟರು. ಮತ್ತು ಕೈಕೇಯಿ ಮಕ್ಕಳಿಬ್ಬರಿಗೆ ಭರತ ಶತ್ರುಘ್ನರು ಅಂತ ನಾಮವನ್ನು ಇಟ್ಟರು. ಆವಿರ್ಭೂತೌತು ಯಮಲವು ಕೈಕೇಯ ಶಂಖಚಕ್ರಕ್ಕೆ. ಶಂಖಚಕ್ರಕ್ಕೆ ಅಭಿಮಾನಿ ದೇವತೆಗಳಾದಂತಹ ಪ್ರದ್ಯುಮ್ನ ಅನಿರುದ್ಧರಿಬ್ಬರು ಕೂಡ ಕೈಕೇಯಿ ಮಕ್ಕಳಾಗಿ ಜನಿಸಿದರು ಅಂತ ಅದನ್ನು ನೋಡಬೇಕು. ಅವರ ಹೆಸರುಗಳಿಗೆ ಅರ್ಥ ಅದನ್ನು ಕೂಡ ನೋಡಬೇಕು. ರಮಣಾದ್ ರಾಮ ಏವಾಸವು ಲಕ್ಷಣೈ ಲಕ್ಷ್ಮಣ ಸ್ಥಿತಿ. ರಾಮನಿಗೆ ರಾಮ ಅಂತ ಹೆಸರು ಯಾಕೆ? ರಮಣಾತ್, ಎಲ್ಲರನ್ನು ಕೂಡ ಸಂತೋಷಪಡಿಸುವವನಾದ್ದರಿಂದ. ರಾಮ ಶಬ್ದಕ್ಕೆ ನೂರಾರು ಅರ್ಥವನ್ನು ನೋಡಬಹುದು. ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬಂದಂಥ ಶಬ್ದ ಅದು. ರಾಮೋ ವಿರಾಮೋ ವಿರಜೋ ಅಂತ ಈ ರೀತಿಯಾಗಿ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬಂದಂಥ ಶಬ್ದ ಆದ್ರಿಂದ ಅದಕ್ಕೆ ನೂರಾರು ಅರ್ಥಗಳನ್ನು ಹೇಳ್ಬೋದು. ಮುಖ್ಯವಾಗಿರುವಂಥ ಅರ್ಥಗಳು ಅಂದರೆ ಎಲ್ಲರನ್ನು ಕೂಡ ಸಂತೋಷಪಡಿಸುವವನು ಮತ್ತು ರಮಂತೆ ಯೋಗಿನಃ ಅಸ್ಮಿನ್ಮಿತಿ. ಯೋಗಿಗಳು ಈ ಪರಮಾತ್ಮನ ಪಾದ ಕಮಲಗಳಲ್ಲಿ ತಮ್ಮ ಮನಸ್ಸನ್ನು ನೆಟ್ಟು ಸಂತೋಷ ಪಡ್ತಾರೆ. ಆ ಕಾರಣಕ್ಕಾಗಿ ಅವನಿಗೆ ರಾಮ ಅಂತ ಹೆಸರು. ಲಕ್ಷಣೈ ಲಕ್ಷ್ಮಣ, ಎಲ್ಲ ಸುಂದರವಾದಂತಹ ಲಕ್ಷಣಗಳಿಂದ, ಶಾರೀರಿಕ ಲಕ್ಷಣಗಳಿಂದ ಕೂಡಿದವನಾದ್ದರಿಂದ ಅವನಿಗೆ ಲಕ್ಷ್ಮಣ ಅಂತ ಈ ರೀತಿಯಾಗಿ ಹೆಸರು. ಭರಣಾತ್ ಭರತಃ, ಭರತನಿಗೆ ಭರತ ಅನ್ನೋ ಹೆಸರು ಬರಲಿಕ್ಕೆ ಕಾರಣ ಏನಂದ್ರೆ ಭರಣಾತ್, ಎಲ್ಲರನ್ನೂ ಧಾರಣ ಪೋಷಣೆ ಮಾಡುವಂತಹ ಶಕ್ತಿ ಉಳ್ಳವನು, ರಾಜ್ಯವನ್ನು ಆಳ್ಲಿಕ್ಕೆ ಸಮರ್ಥ ಅನ್ನೋ ಅರ್ಥದಲ್ಲಿ ಅವನಿಗೆ ಭರತ ಅಂತ ಹೆಸರು. ಶತ್ರುಘ್ನ ಶತ್ರು ತರ್ಜನಾಥ್, ಶತ್ರುಗಳನ್ನು ಬೆದರಿಸುವವನು, ಶತ್ರುಗಳನ್ನು ಹನನ ಮಾಡುವವನು, ಹತ್ಯೆ ಮಾಡುವವನಾದ್ದರಿಂದ ಅವನಿಗೆ ಶತ್ರುಘ್ನ ಅಂತ ಹೆಸರು. ಶತ್ರು ಅಂದ್ರೆ ಶತ್ರುಗಳು, ಘ್ನ ಅಂದ್ರೆ ನಾಶ ಮಾಡುವಂಥವನು, ತರ್ಜನ ಅಂದ್ರೆ ಬೆದರಿಸುವುದು, ಹೆದರಿಸಿ ಓಡಿಸುವುದು ಅಂತ ಅರ್ಥ. ಹೀಗೆ ಆ ಎಲ್ಲ ಬಾಲಕರು ಕೂಡ ಬೆಳೆದು ದೊಡ್ಡವರಾದರು. ತಾತ್ಪರ್ಯ ನಿರ್ಣಯದಲ್ಲಿ ನಿತ್ಯ ಪ್ರವೃದ್ಧರಾದವನು ರಾಮ ಅನ್ನೋ ವಿಷ್ಣು ಯಾವಾಗಲೂ ಕೂಡ ಬೆಳೆದು ನಿಂತವನು. ಅವನಿಗೆ ಬಾಲ್ಯ, ಕೌಮಾರ ಮತ್ತು ಯೌವನ ಅನ್ನುವಂಥ ಅವಸ್ಥೆಗಳಿಲ್ಲ. ಆದರೂ ತನ್ನ ಮಾಯೆಯಿಂದ ಅದನ್ನೆಲ್ಲ ತೋರಿಸಿಕೊಂಡ ಅನ್ನೋ ಸಂಗತಿಯನ್ನು ನೋಡ್ತೀವಿ. ಲಕ್ಷ್ಮಣ ರಾಘವೇಣಹಿ, ಆ 4 ಜನ ಮಕ್ಕಳಲ್ಲಿ ಲಕ್ಷ್ಮಣ ಹೆಚ್ಚಾಗಿ ರಾಮನ ಜೊತೆಗೆ ಇರ್ತಿದ್ದ. ಶತ್ರುಘ್ನ ಭರತೇನಾಪೆ, ಶತ್ರುಘ್ನ ಭರತನ ಜೊತೆಯಲ್ಲಿ ಇರ್ತಿದ್ದ. ಹೀಗೆ ರಾಮ ಲಕ್ಷ್ಮಣರು ಒಂದು ಜೊತೆ ಆದರೆ ಭರತ ಶತ್ರುಘ್ನರದು ಮತ್ತೊಂದು ಜೊತೆ. ಪ್ರೋಷ್ಠ ಪದಕ್ಕೆ ಅನುಸಾರವಾದಂತಹ ಕಾಂತಿ ಉಳ್ಳವರಾಗಿದ್ದರು ರಾಮ ಲಕ್ಷ್ಮಣ ಮತ್ತು ಭರತ ಶತ್ರುಘ್ನರು ಅಂತ ವಾಲ್ಮೀಕಿ ರಾಮಾಯಣ ತಿಳಿಸ್ತದೆ. ಆ ಪ್ರೋಷ್ಠ ಪದ ಅಂದ್ರೆ ಏನು ಅದನ್ನು ಗಮನಿಸಬೇಕು. ಪ್ರೋಷ್ಠ ಪದ ಅಂತಂದ್ರೆ ಪ್ರೋಷ್ಠ ಅನ್ನೋ ಶಬ್ದಕ್ಕೆ ಗೋ ಅಂತ ಅರ್ಥ ಇದೆ, ಆಕಳು ಅಥವಾ ಎತ್ತು ಅನ್ನೋ ಅರ್ಥವನ್ನ ಕೋಶದಲ್ಲಿ ನೋಡ್ತೀವಿ. ಅದರ ಪದ ಅಂದ್ರೆ ಕಾಲು,
ಎತ್ತಿನ ಅಥವಾ ಆಕಳಿನ ಪಾದದಂತೆ ಜೊತೆ ಜೊತೆಯಾಗಿದ್ದವರು. ಆಕಳಿನ ಪಾದ ಏನು ಸೀಳಿರ್ತದಲ್ಲ, ಕುದುರೆ ಪಾದ ಅದ್ರ ಗೊರಸು ಸೀಳಿರೋದಿಲ್ಲ, ಆಕಳು ಅಥವಾ ಎತ್ತಿನ ಪಾದ ಸೀಳಿರ್ತದೆ, ಸೀಳಿದ್ರು ಕೂಡ ಅದು ಜೊತೆ ಜೊತೆಯಾಗಿರ್ತದೆ. ಅದರಂತೆ ರಾಮ ಲಕ್ಷ್ಮಣರದೊಂದು ಜೊತೆ, ಭರತ ಶತ್ರುಘ್ನರದು ಮತ್ತೊಂದು ಜೊತೆ. ಹೀಗೆ ಪ್ರೋಷ್ಠ ಪದದಂತೆ ಅವರು ಒಟ್ಟೊಟ್ಟು ಜೊತೆ ಜೊತೆಯಾಗಿದ್ದರು. ಪ್ರೋಷ್ಠ ಪದ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಭಾದ್ರಪದ ಮಾಸ ಅಲ್ಲೂ ಇದೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಪೂರ್ವಭಾದ್ರ ಮತ್ತು ಉತ್ತರಾಭಾದ್ರ ಪದ ನಕ್ಷತ್ರಗಳೇನಿವೆ, ಇವೆರಡು ನಕ್ಷತ್ರಗಳು, ಆ ಎರಡೂ ನಕ್ಷತ್ರಗಳ ಒಟ್ಟು 8 ಪಾದಗಳನ್ನು ಪರಿಗಣನೆ ಮಾಡಿದರೆ, ಪೂರ್ವಭಾದ್ರದಲ್ಲಿ 4 ಪಾದಗಳು, ಪ್ರತಿಯೊಂದು ನಕ್ಷತ್ರಕ್ಕೂ 4 ಪಾದಗಳೇ. ಅದರಂತೆ ಪೂರ್ವಭಾದ್ರ ನಕ್ಷತ್ರದ 4 ಪಾದ, ಉತ್ತರಾಭಾದ್ರ ನಕ್ಷತ್ರದ 4 ಪಾದ. ಈ 4 ಪಾದಗಳನ್ನ ಒಟ್ಟು ಸೇರಿಸಿದ್ರೆ ಒಟ್ಟು 8 ಪಾದಗಳಾದವು. ಅವುಗಳನ್ನ 2 ಪಾದವಾಗಿ ವಿಂಗಡಣೆ ಮಾಡಿದರೆ ಒಟ್ಟು 4 ಜೊತೆ ಆಯಿತು. ಹೀಗೆ ಅದಕ್ಕೂ ಆ 4 ಭಾಗಗಳಿಗೆ ಪ್ರೋಷ್ಠ ಪದ ಅನ್ನುವ ಹೆಸರನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಭಾದ್ರಪದ ಮಾಸಕ್ಕೆ ಪ್ರೋಷ್ಠ ಪದ ಅನ್ನೋ ಹೆಸರಿದೆ. ಭಾದ್ರಪದ ಮಾಸದಲ್ಲಿ ನಡೆಸುವಂಥ ಭಾಗವತದ ಸಪ್ತಾಹ ಶ್ರವಣ ಇದೇನಿದೆ ಅದಕ್ಕೆ ಪ್ರೋಷ್ಠ ಪದಿ ಅನ್ನೋ ಹೆಸರು ಬರಲಿಕ್ಕೆ ಇದು ಕಾರಣ. ಹೀಗೆ ಇಲ್ಲಿ ಪ್ರೋಷ್ಠ ಪದ ಅಂತ ಏನು ಬಂತಲ್ಲ, ಇಲ್ಲಿ ಪ್ರೋಷ್ಠ ಪದ ಅಂತ ಬರಲಿಕ್ಕೆ ಆಕಳಿನ ಅಥವಾ ಹಸುವಿನ ಗೊರಸ ಏನಿರ್ತದಲ್ಲ ಅದರಂತೆ ಜೊತೆ ಜೊತೆಯಾಗಿ ರಾಮ ಲಕ್ಷ್ಮಣನ ಒಂದು ಜೊತೆ, ಭರತ ಶತ್ರುಘ್ನದ ಒಂದು ಜೊತೆ ಅಂತ ಇಲ್ಲಿ ಸಂಬಂಧಪಟ್ಟದ ಅರ್ಥ. ಆ ಭಾದ್ರಪದ ನಕ್ಷತ್ರ ಇದೇನಿದೆಯಲ್ಲ ಅದನ್ನು ಇಲ್ಲಿಗೆ ನಾವು ಅನ್ವಯಿಸಿ ನೋಡಬೇಕಾಗಿಲ್ಲ, ಅದನ್ನು ಪ್ರಾಸಂಗಿಕವಾಗಿ ಹೇಳಿದಷ್ಟೇ. ಪ್ರೋಷ್ಠ ಪದ ಅಂದ್ರೆ ಏನು? ಪ್ರೋಷ್ಠ ಪದ ಅನ್ನೋ ಶಬ್ದಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಆ ಪೂರ್ವಭಾದ್ರ ಮತ್ತು ಉತ್ತರಾಭಾದ್ರ ನಕ್ಷತ್ರದ 8 ಪಾದಗಳು, ಆ 8 ಪಾದಗಳನ್ನು 2 ಪರಿಗಣನೆ ಮಾಡಿದರೆ, 2 ಜೊತೆಯನ್ನ ಸ್ವೀಕಾರ ಮಾಡಿದರೆ ಒಟ್ಟು 4 ಜೊತೆಗಳಾದವು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದೆ. ಪ್ರೋಷ್ಠ ಪದ ಶಬ್ದ ಬಂದಿದ್ದರಿಂದ ಆ ಸಂಗತಿಯನ್ನು ಸುಮ್ಮನೆ ನೆನಪು ಮಾಡ್ಕೊಂಡ್ರು ಅಷ್ಟೇ. ಅಂತೂ ಜೊತೆ ಅನ್ನೋ ಅರ್ಥದಲ್ಲಿ ರಾಮ ಲಕ್ಷ್ಮಣದ ಒಂದು ಜೊತೆ, ಭರತ ಶತ್ರುಘ್ನದ ಒಂದು ಜೊತೆ, ಯಾವಾಗಲೂ ಹೀಗೆ ಇರ್ತಿದ್ರು ಅವರು. ಅಲ್ಲಿ ಇಲ್ಲಿಲ್ಲ, ಪ್ರೋಷ್ಠ ಅಂದ್ರೆ ಗೋವು, ಪ್ರೋಷ್ಠ ಅಂದ್ರೆ ಆಕಳು ಅಥವಾ ಎತ್ತು, ಅದರ ಪದ ಅಂದ್ರೆ ಕಾಲು. ಆ ಕಾಲು ಹೇಗೆ ಜೊತೆ ಇರ್ತದಲ್ಲ, ಗೊರಸು ಹೇಗೆ ಜೊತೆ ಇರ್ತದಲ್ಲ, ಅದರಂತೆ ರಾಮ ಲಕ್ಷ್ಮಣರು ಮತ್ತು ಭರತ ಶತ್ರುಘ್ನರು ಜೊತೆ ಜೊತೆಯಾಗಿದ್ರು. ಆದರೆ ಆ ಜ್ಯೋತಿಷ್ಶಾಸ್ತ್ರದಲ್ಲಿ ಆ ಉತ್ತರಾಭಾದ್ರ ಮತ್ತು ಪೂರ್ವಭಾದ್ರ ಪದ ನಕ್ಷತ್ರಗಳು ಇದೆಯಲ್ಲ, ಅಲ್ಲಿ ಪ್ರೋಷ್ಠ ಅಂದ್ರೆ ಏನು ಅದನ್ನ ಹೇಳಲಿಲ್ಲ. ಇಲ್ಲಿ ಪ್ರೋಷ್ಠ ಅಂದ್ರೆ ಗೋವು ಅಂತ ಇಟ್ಕೊಳ್ಬಹುದು, ಅದರ ಪದ ಅಂದ್ರೆ ಕಾಲು ಅಂತ ಇಟ್ಕೊಳ್ಬಹುದು. ಅಲ್ಲಿ ಪ್ರೋಷ್ಠ ಮತ್ತು ಪದ ಅನ್ನೋ ಶಬ್ದಕ್ಕೆ ಪ್ರತ್ಯೇಕ ಅರ್ಥ ವಿವರಣೆ ಮಾಡಿಲ್ಲ. ಜ್ಯೋತಿಷ್ಶಾಸ್ತ್ರದಲ್ಲಿ ವಿವರಣೆ ಇದೆ ಅಷ್ಟೇ ಅಷ್ಟೇ ಅಷ್ಟೇ. ಪ್ರೋಷ್ಠ ಅಂದ್ರೆ ಅಲ್ಲಿ ಪ್ರೋಷ್ಠ ಅಂದ್ರೆ ಏನು, ಪದ ಅಂದ್ರೆ ಏನು ಅಂತ ವಿವರಣೆ ಮಾಡಿಲ್ಲ. ಇಲ್ಲಿಗೆ ಅನುಸಾರವಾಗಿ ಅದನ್ನು ತಿಳ್ಕೊಳ್ಬಹುದು ಅಷ್ಟೇ. ಪ್ರೋಷ್ಠ ಅಂದ್ರೆ ಆಕಳು ಅಂತ ಅಲ್ಲಿಯೂ ಅರ್ಥ ಇಟ್ಕೊಂಡು, ಆ ಒಂದು ಆಕಳನ್ನು ನೀವು ನಿಲ್ಲಿಸಿದ್ರೆ ಆಕಳಿಗೆ ಒಟ್ಟು 4 ಪಾದಗಳು, ಒಂದೊಂದು ಪಾದದಲ್ಲಿ 2 ಗೊರಸು. ಹೀಗೆ ಉತ್ತರಾಭಾದ್ರ ಮತ್ತು ಪೂರ್ವಭಾದ್ರಪದ ನಕ್ಷತ್ರದ ಒಟ್ಟು 8 ಪಾದಗಳೇನಿರ್ತವೆ ಅದರಂತೆ 8 ಗೊರಸುಗಳು ಆಕಳಿಗೂ ಇರ್ತದೆ ಅಂತ ಅಲ್ಲಿಯೂ ಅದನ್ನು ಅನ್ವಯಿಸಿ ನೋಡ್ಬೋದು ಅಷ್ಟೇ. ಅಯೋಧ್ಯೆಯಲ್ಲಿ ಕೂಡ ಆ ಮಕ್ಕಳ ಜನನವನ್ನ ಆಚರಣೆ ಮಾಡಲಿಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಸಂಭ್ರಮದಿಂದ ಜನರು ನರ್ತನ ಮಾಡಿದ್ರು, ಗಾನವನ್ನು ಮಾಡಿದ್ರು. ಆ ಪುತ್ರೋತ್ಸವ ಸಮಾರಂಭದಲ್ಲಿ ದಶರಥ ವಿಶೇಷವಾದಂತಹ ದಾನ ಮಾನಾದಿಗಳನ್ನು ಮಾಡಿದ. ಬ್ರಾಹ್ಮಣರಿಗೆ 1000 ಗೋವುಗಳನ್ನು ದಾನ ಮಾಡಿದ. 11ನೇ ದಿನ ಕಳೆದ ಬಳಿಕ ದಶರಥ ಅವರಿಗೆ 4 ಮಕ್ಕಳಿಗೂ ನಾಮಕರಣ ಮಾಡಿದ ಅಂತದನ್ನ ನಾವು ನೋಡ್ತೀವಿ. ಹಿರಿಯ ಮಗನಿಗೆ ರಾಮ ಮತ್ತು ಆಮೇಲೆ ನಂತರ ಹುಟ್ಟಿದ ಮಗನಿಗೆ ಭರತ ಅನ್ನೋ ಹೆಸರನ್ನ, ನಂತರ ಹುಟ್ಟಿದವನಿಗೆ ಲಕ್ಷ್ಮಣ, ಶತ್ರುಘ್ನ ಅನ್ನುವಂಥ ಹೆಸರನ್ನು ಇಟ್ಟಿದ್ದನ್ನ ಈ ರೀತಿಯಾಗಿ ನಾವು ನೋಡ್ತೀವಿ. ಇಲ್ಲಿ ರಾಮನ ನಂತರ ಹುಟ್ಟಿದವನು ಲಕ್ಷ್ಮಣನೋ ಭರತನೋ, ಇದನ್ನ ಸುಮಧ್ವ ವಿಜಯ, ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ, ತಾತ್ಪರ್ಯದನ್ಯ, ಬೇರೆ ಬೇರೆ ಪುರಾಣಗಳು ಇದಕ್ಕೆಲ್ಲದರಲ್ಲೂ ನಾವು ಗಮನಿಸಿ ನೋಡಿದರೆ ಬೇರೆ ಬೇರೆ ರೀತಿಯಾಗಿ ವರ್ಣನೆಯನ್ನು ಕೇಳೋದಿದೆ. ಅದರಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕೇನೆಂದ್ರೆ ರಾಮನ ನಂತರ ಹುಟ್ಟಿದವನು ಭರತ, ಭರತನ ನಂತರ ಹುಟ್ಟಿದವನು ಲಕ್ಷ್ಮಣ, ಲಕ್ಷ್ಮಣನ ನಂತರ ಹುಟ್ಟಿದವನು ಶತ್ರುಘ್ನ ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಕು. ಆ ನಕ್ಷತ್ರಗಳು ಯಾವ್ಯಾವ ನಕ್ಷತ್ರ ದಿವಸ ಅವ್ರು ಹುಟ್ಟಿದ್ರಲ್ಲ ಆ ನಕ್ಷತ್ರಕ್ಕನುಸಾರವಾಗಿ ಈ ರೀತಿಯಾಗಿ ಅವ್ರ ಜನನ ಆಯಿತು. ಕೆಲವೊಂದು ಕಡೆ
ಭರತನನ್ನೇ ಜ್ಯೇಷ್ಠ ಅಂತ ಹೇಳಿದ್ರು ಇನ್ನು ಕೆಲವು ಕಡೆ ಲಕ್ಷ್ಮಣನನ್ನೇ ಜ್ಯೇಷ್ಠ ಭರತಕ್ಕಿಂತ ಅನ್ನುವಂಥ ಧ್ವನಿಯ ಮಾತುಗಳನ್ನು ನಾವು ಕೇಳ್ತೇವೆ. ಲಕ್ಷ್ಮಣನನ್ನ ಜ್ಯೇಷ್ಠ ಅಂತ ಎಲ್ಲಾದರೂ ಹೇಳಿದರೆ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು? ಭರತ ಹಿರಿಯನೋ ಲಕ್ಷ್ಮಣ ಹಿರಿಯನೋ? ಬೇರೆ ಬೇರೆ ವಾಕ್ಯಗಳಲ್ಲಿ ವಿರೋಧ ಬಂದರೆ ಅದಕ್ಕೆ ಅರ್ಥ ಏನು ಮಾಡಬೇಕು? ವ್ಯಾಸನಕಿರಿ ಪ್ರಭಂಜನಾಚಾರ್ಯರು ಆಚಾರ್ಯ ಮಧ್ವರ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆದಾಗ ಅದನ್ನು ತಾತ್ಪರ್ಯ ನಿರ್ಣಯದ ಸಂಸ್ಕೃತ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಅದನ್ನು ಅವರು ಚರ್ಚೆ ಮಾಡಿ ಅದಕ್ಕೊಂದು ನಿರ್ಣಯ ಕೊಡ್ತಾರೆ. ಜನನ ಕ್ರಮವನ್ನು ಅನುಸರಿಸಿದರೆ ಮೊದಲು ಯಾರು ಹುಟ್ಟಿದ್ರು, ಆಮೇಲೆ ಯಾರು ಹುಟ್ಟಿದ್ರು, ಯಾವ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರು ಅಂತ ಗಮನದಲ್ಲಿ ಇಟ್ಕೊಂಡ್ರೆ ರಾಮನ ನಂತರ ಹುಟ್ಟಿದವನು ಭರತ, ಭರತನ ನಂತರ ಹುಟ್ಟಿದವನೇ ಲಕ್ಷ್ಮಣ. ಆದರೆ ಕೆಲವೊಂದು ಕಡೆ ಲಕ್ಷ್ಮಣನನ್ನು ಹಿರಿಯ ಅಂತ ಹೇಳೋದು ಯಾವ ದೃಷ್ಟಿಯಿಂದ ಅಂದರೆ ಪಾಯಸದ ದೃಷ್ಟಿಯಿಂದ. ಮೊದಲು ಪಾಯಸ ಕೊಟ್ಟಿದ್ದು ಕೌಸಲ್ಯಗೆ, ಆಮೇಲೆ ಪಾಯಸ ಕೊಟ್ಟಿದ್ದು ಸುಮಿತ್ರೆಗೆ. ಹೀಗೆ ಪಾಯಸ ಮೊದಲು ಕೊಟ್ಟಿದ್ದು ಸುಮಿತ್ರೆಗೆ, ಅವಳು ಮೊದಲು ಪಾಯಸವನ್ನು ಕುಡಿದಿರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಪಾಯಸದ ವಿಭಾಗ, ಪಾಯಸದ ಸ್ವೀಕಾರ ಇದನ್ನು ಒಂದು ವೇಳೆ ಪರಿಗಣನೆಯಲ್ಲಿ ಇಟ್ಕೊಂಡ್ರೆ ಲಕ್ಷ್ಮಣನ ಜ್ಯೇಷ್ಠ ಅಂತ ಅನ್ಬಹುದು. ಆದರೆ ಅದೇನಷ್ಟು ಮಹತ್ವದಲ್ಲ. ಹುಟ್ಟಿದವರು ಯಾರು, ಮೊದಲು ಹುಟ್ಟಿದವರು ಯಾರು? ಅವರ ಅಣ್ಣ, ಆಮೇಲೆ ಹುಟ್ಟಿದವರು ತಮ್ಮ. ಇಷ್ಟನ್ನೇ ನಾವು ಈಗ ಪರಿಗಣನೆಯಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ರಾಮ ಹಿರಿಯ, ಭರತ ಅದಾದ ನಂತರ ಲಕ್ಷ್ಮಣ ಭರತನ ಬಳಿಕ ಅನ್ನೋದನ್ನು ನಾವು ಸ್ವೀಕಾರ ಮಾಡಬಹುದು. ಪಟ್ಟಣದಲ್ಲಿದ್ದಂಥ ಎಲ್ಲ ಬ್ರಾಹ್ಮಣರಿಗೂ ಕೂಡ ಮೃಷ್ಟಾನ್ನ ಭೋಜನವನ್ನು ದಶರಥ ಮಾಡಿಸಿದ. ಕಾಲಕ್ರಮದಲ್ಲಿ ಅವರಿಗೆ ಚೌಲ ಉಪನಯನಾದಿ ಸಂಸ್ಕಾರಗಳನ್ನು ಕೂಡ ಮಾಡಿಸಿದ ಅಂತ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತೀವಿ. ಹರಿವಂಶದಲ್ಲಿ, ಭಾಗವತ, ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ಕೃಷ್ಣನ ಬೇಕಾದಷ್ಟು ಬಾಲಲೀಲೆಗಳನ್ನು ನಾವು ನೋಡಿದ್ದೇವೆ. ಆದರೆ ರಾಮನ ಬಾಲಲೀಲೆಗಳನ್ನೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡಿದ್ದೇನಿಲ್ಲ. ಆದರೆ ಆನಂದ ರಾಮಾಯಣದಲ್ಲಿ ಮಾತ್ರ ಒಂದು 8-10 ಶ್ಲೋಕಗಳಲ್ಲಿ ಆ ರಾಮನ ಬಾಲಲೀಲೆಗಳನ್ನು ವರ್ಣನೆ ಮಾಡಿದ್ದೇವೆ. ಅದಷ್ಟೇ ಅಲ್ಲ, ಮತ್ತು ಕೆಲವು ದಾಸರ ಪದ್ಯಗಳನ್ನು, ಕನಕದಾಸರ ಪದ್ಯಗಳನ್ನು ಇತ್ಯಾದಿಗಳನ್ನು ಆಧರಿಸಿಕೊಂಡು ವಿಶ್ವನಂದನ ಶ್ರೀಪಾದರು ಆ ರಾಮನ ಬಾಲಲೀಲೆಗಳನ್ನು ಕೆಲವು ಮಟ್ಟಿಗೆ ವರ್ಣನೆ ಮಾಡಿದ್ದಿದೆ. ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ನೋಡಬೇಕು. ರುಕ್ಮ ಕಂಕಣ ಮಂಜೀರ ನೂಪುರೈಶ್ಚೇ ವಿಭೂಷಿತಾ ಕೇಯೂರ ದಶನಾಹಾರೈ ಕುಂಡಲೈ ರತಿಶೋಭಿತಾ. ಆ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಬಂಗಾರದ ಕಂಕಣವನ್ನು, ಬಂಗಾರದ ಗೆಜ್ಜೆಯನ್ನು ಕಾಲಿನಲ್ಲಿ ಧರಿಸಿ, ಕೇಯೂರ ಕಿವಿಗೆ ಹಾಕೊಳ್ಳುವಂಥ ಆಭರಣಗಳು, ಕಂಠದಲ್ಲಿ ಧರಿಸುವಂಥ ಆಭರಣಗಳು ಇವೆಲ್ಲವನ್ನು ಕೂಡ ಧರಿಸಿ ಅತಿಶೋಭಿತಾ, ಆ ಅರಮನೆಯ ಆವರಣವನ್ನೆಲ್ಲವನ್ನು ಕೂಡ ಬೆಳಗಿದರು. ಶೃಂಖಣಾಬದ್ಧ ರುಕ್ಮಾದಿ ನಿರ್ಮಿತೇಷು ವರೇಶು ಚ ದೋಲಕೇಶು ಚ ತೇ ಸರ್ವೇ ದೋಲಿತಾ ರೇಜಿರೆ ಸುಖಂ. ಆ ಮಕ್ಕಳ ತಾಯಂದಿರು ಮತ್ತು ಅವರ ದಾಸಿಯರು ಅವರನ್ನು ಬಂಗಾರದ ತೊಟ್ಟಿಲಿನಲ್ಲಿ ಮಲಗಿಸಿ ತೂಗಿದರು ಅಂತ ಹೇಳ್ತದೆ ಆನಂದ ರಾಮಾಯಣ. ರುಕ್ಮಾದಿ ನಿರ್ಮಿತೇಶು, ಬಂಗಾರ ಬೆಳ್ಳಿಯ ತೊಟ್ಟಿಲುಗಳಲ್ಲಿ, ದೋಲಕೇಶು ಅಂದ್ರೆ ತೊಟ್ಟಿಲುಗಳಲ್ಲಿ ಅವರನ್ನು ತೂಗಿದರು. ಶೃಂಖಲಾಬದ್ಧ, ಬಂಗಾರದ ಬೆಳ್ಳಿಯ ಸರಪಳಿಗಳು ಅದಕ್ಕಿದ್ದವು ಅನ್ನೋದನ್ನು ಕೂಡ ಅಲ್ಲಿ ಗಮನಿಸಬೇಕು. ಭಾಲೆ ಸ್ವರ್ಣಮಯ ಅಶ್ವತ್ಥ ಪರ್ಣಾನಿ ಅತಿ ಮಹಾಂತಿ ಚ ಮುಕ್ತಾಫಲ ಪ್ರಲಂಬೀನಿ ಶೋಭಯಂತಿ ಸ್ಮ ಬಾಲಕಾನ್. ಆ 4 ಜನ ಬಾಲಕರ ಹಣೆಯ ಮೇಲೆ, ಅವರ ಮುಖದ ಮೇಲೆ ನಾನಾ ರೀತಿಯಾದಂತಹ ಆಭರಣಗಳನ್ನು ಅವರ ತಾಯಂದಿರು ತೊಡಿಸಿದ್ರು. ಹಣೆಯ ಮೇಲೆ ಬಂಗಾರದ ಅಶ್ವತ್ಥದ ಎಲೆ ಇರ್ತದಲ್ಲ, ಅಶ್ವತ್ಥ ಎಲೆಯ ಆಕಾರದ ಒಂದು ಬಂಗಾರದ ಎಲೆ, ಅದನ್ನು ಹಣೆಯ ಮೇಲೆ ಪ್ರಾಯ ನಟ್ಟು ನಡುವೆ, ಹಣೆಯ ನಡುವೆ ಅದು ಸೂಗುವಂತೆ ಅದನ್ನು ಹಾಕಿರ್ತಾರೆ. ಅಂಥ ಒಂದು ಬಂಗಾರದ ಎಲೆಯನ್ನು ಮತ್ತು ಮುತ್ತಿನ ಜಾಲರಿಗಳನ್ನು ಅವರ ಹಣೆಯ ಮೇಲೆ ಮತ್ತು ಕೆನ್ನೆಗಳ ಪಕ್ಕಗಳಲ್ಲಿ ಆ ತಾಯಂದಿರು ತೊಡಿಸಿದ್ರು. ಹಾಗಾಗಿ ಆ ಬಾಲಕರ ಸೌಂದರ್ಯ ಇಮ್ಮಡಿಸಿತ್ತು. ಕಂಠೆ ರತ್ನಮಣಿ ವ್ರಾತ ಮಧ್ಯ ದ್ವೀಪಿನ ಕಾಂಚಿತಾ. ಕಂಠದಲ್ಲಿ ಕೂಡ ನಾನಾ ರೀತಿಯಾದಂತಹ ಆಭರಣಗಳಿದ್ದವು ಮತ್ತು ಹುಲಿ ಉಗುರಿನ ಸರ. ದ್ವೀಪಿ ನಖ, ದ್ವೀಪಿ ಅಂದರೆ ಹುಲಿ, ಆ ಹುಲಿಯ ನಖ ಅಂದರೆ ಉಗುರು. ಹುಲಿ ಉಗುರ ಸರವನ್ನು ಮಕ್ಕಳಿಗೆ ಹಾಕೋದನ್ನು ನೀವು ನೋಡಿರ್ತೀರಿ. ಹುಲಿಯಂತೆ ಸಿಂಹದಂತೆ ಮಕ್ಕಳು ಬಲಿಷ್ಠರಾಗಲಿ, ಶೂರರಾಗಲಿ, ನಿರ್ಭಯರಾಗಲಿ ಅಂತ ಅದರ ತಾತ್ಪರ್ಯ. ಹೀಗೆ ಆ ನಖಾಂಚಿತಾ, ಆ ಉಗುರಿನ ಸರವನ್ನು ಕೂಡ ಮಕ್ಕಳು ಧರಿಸಿದ್ರು. ಕರ್ಣಯೋ ಸ್ವರ್ಣ ಸಂಪನ್ನ ರತ್ನಾರ್ಜುನ ಸುತಾಲಕಾಹ. ಕರ್ಣದಲ್ಲಿಯೂ, ಕಿವಿಗಳಲ್ಲಿಯೂ ಕೂಡ ಬಂಗಾರದ ಆಭರಣಗಳನ್ನು ಅವರು ಧರಿಸಿದ್ರು. ಸಿಂಜಾನ ಮಣಿ ಮಂಜೀರ ಕಟಿಸೂತ್ರಾಂಗದೈದ್ಯುತಾ. ಸೊಂಟದಲ್ಲಿ ಬಂಗಾರದಿಂದ
ನಿರ್ಮಿತವಾದಂತಹ ಕಟಿಸೂತ್ರವನ್ನು ಧರಿಸಿಕೊಂಡಿದ್ರು. ಸ್ಮಿತವಕ್ತ್ರ ಅಲ್ಪದಶನಾಹ ಇಂದ್ರನೀಲ ಮಣಿಪ್ರಭಾಹ. ಸ್ವಲ್ಪ ದೊಡ್ಡವರಾದ್ಮೇಲೆ ಅವರಿಗೆ ಸಣ್ಣ ಪ್ರಮಾಣದ ಹಲ್ಲುಗಳು ಕೂಡ ಮೂಡಿ ಬಂದವು. ಅಂಗಣೇ ರಿಂಗಮಾಣಾಶ್ಚ ಸಂಸ್ಕಾರೈ ಸಂಸ್ಕೃತಾ ಶುಭಾಹ. ಅರಮನೆಯ ಅಂಗಳದಲ್ಲಿ ಅವರೆಲ್ಲರೂ ಕೂಡ ಅಂಬೆಗಾಲಿಟ್ಟು ಓಡಾಡಿದರು. ತೇತಾತಂ ರಂಜಯಾಮಾಸು ಮಾತೃಶ್ಚಾಪಿ ವಿಶೇಷತಃ. ತಮ್ಮ ತಾಯಂದಿರನ್ನ ಮತ್ತು ತಂದೆಯಾದಂತಹ ದಶರಥನನ್ನ ಅವರು ನಾನಾ ರೀತಿಯಾದಂತಹ ತಮ್ಮ ಚೇಷ್ಟೆಗಳಿಂದ ಸಂತೋಷಪಡಿಸಿದರು. ಕೌಸಲ್ಯಾಧಿಪತಿಶ್ಚಾಪಿ ನಾನಾ ವಸ್ತ್ರೈ ಸಭೂಷಣೈ ಭೂಷಯ ಶೋಭಯಾಮಾಸುರು ಬಾಲಾನ್. ಕೌಸಲ್ಯ ಮತ್ತು ರಾಜನಾದಂತಹ ದಶರಥ, ಉಳಿದ ರಾಣಿಯರು, ಇವರೆಲ್ಲರಿಗೂ ಕೂಡ ಆ ರಾಮ ಲಕ್ಷ್ಮಣಾದಿಗಳನ್ನು ನಾನಾ ರೀತಿಯಾದಂತಹ ಆಭರಣಗಳಿಂದ ನಿತ್ಯ ಸಿಂಗರಿಸುವುದೇ ಒಂದು ದೊಡ್ಡ ಕೆಲಸ. ತಂದೆಯಾದಂತಹ ದಶರಥ ಒಮ್ಮೆ ಭೋಜನಕ್ಕೆ ಕೂತ್ಕೊಂಡಾಗ ಆಗ ಶಿಶುವಾದಂತಹ ರಾಮ ಅಲ್ಲಿಗೆ ಅವಸರದಿಂದ ಓಡಿ ಬಂದ. ದುದ್ರಾವ ಕಮಲಂ ಪಾತ್ರ ಗೃಹೀತ್ವ ಸ ಪುನರ್ಬಹಿ. ತಂದೆಯ ಭೋಜನ ಪಾತ್ರದಿಂದ ಒಂದು ತುತ್ತು ಅನ್ನವನ್ನು ಸ್ವೀಕಾರ ಮಾಡಿದ. ಕವಲ ಅಂದ್ರೆ ಒಂದು ತುತ್ತು, ಅದನ್ನು ಸ್ವೀಕಾರ ಮಾಡಿ ಬಹಿ ಹೊರಗಡೆ ಓಡಿ ಹೋದ. ಕೌಸಲ್ಯ ಬಾಲಕಂ ಧರ್ತುಂ ದುದ್ರಾವ. ರಾಜ ಹೇಳಿದ, ಮಗು ಆ ತುತ್ತನ್ನು ತೆಗೆದುಕೊಂಡು ಎಲ್ಲೋ ಓಡಿ ಹೋಗ್ತಾ ಇದೆ, ಅದನ್ನು ಹಿಡಿದುಕೊಂಡು ಬಾ, ಅದು ಎಲ್ಲಿ ಹೋಯ್ತು ನೋಡು ಅಂತ ರಾಜ ತನ್ನ ಶ್ರೀಮತಿಗೆ ಅಪ್ಪಣೆ ಮಾಡಿದ. ಅವಳು ದುದ್ರಾವ ಮಗುವಿನ ಹಿಂದೆ ಓಡಿದಳು. ನ ತಸ್ಯಾಹ ಕರಗಶ್ಚಾಸೀತ್ ಯೋಗಿನಾಮ ಪ್ಯಗೋಚರ. ಯೋಗಿಗಳಿಗೂ ಕೂಡ ಕೈಗೆ ಸಿಗದಂತಹ ಈ ಪರಮಾತ್ಮ ಆ ಕೌಸಲ್ಯ ತನ್ನ ತಾಯಿ ಅಂತ ಕೌಸಲ್ಯಗೆ ಮೊದಲು ಸಿಗಲಿಲ್ಲ. ಪರಿವೃತ್ತ ಸ್ವಯಂ ರಾಮ ಕರೇಣ ಮೃದುಲೇನ ಚ ಕೌಸಲ್ಯಾಸ್ಯೇ ನೃಪಾಸ್ಯೇವ ಕಮಲಾವಕರೋನ್ಮುದ. ಹೀಗೆ ಸ್ವಲ್ಪ ಹೊತ್ತು ಅವಳನ್ನು ಆಯಾಸಪಡಿಸಿ ಅವಳ ಕೈಗೆ ಸಿಗದಂತೆ ತೋರಿಸಿಕೊಂಡು ಮುಂದೆ ಅವಳ ಕೈಗೆ ಸಿಕ್ಕು ತನ್ನ ಮೃದುವಾದಂಥ ಕೈಯಿಂದ ಆ ಅನ್ನದ ತುತ್ತನ್ನೇನು ಇಟ್ಕೊಂಡಿದ್ದ ಅದನ್ನು ರಾಜನ ಬಾಯಿಗೆ ತಾನೇ ತಿನ್ನಿಸ್ತಿದ್ದ. ತನ್ನ ತಂದೆಯಾದಂಥ ದಶರಥರ ಬಾಯಿಗೆ ತಾನೇ ತಿನ್ನಿಸ್ತಿದ್ದ, ಅಥವಾ ತಾಯಿಯಾದಂಥ ಕೌಸಲ್ಯಗೂ ಕೆಲವೊಮ್ಮೆ ತಿನ್ನಿಸ್ತಿದ್ದ. ಏವಂ ನಾನಾ ಕೌತುಕೈಶ್ಚ ರಂಜಯಾಮಾಸ ರಾಘವ. ಈ ರೀತಿಯಾಗಿ ನಾನಾ ರೀತಿಯಾದಂತಹ ಲೀಲೆಗಳನ್ನು ರಾಮ ತನ್ನ ತಂದೆ ತಾಯಿಗಳಿಗೆ ತೋರಿಸಿ ಅವರನ್ನು ಸಂತೋಷಪಡಿಸಿದ. ನಾನಾ ಶಿಶು ಕ್ರೀಡನಕೈಹಿ ಚೇಷ್ಟಿತೈ ಮುಗ್ಧ ಭಾಷಿತೈಹಿ. ತೊದಲು ನುಡಿಗಳಿಂದ ಅವರು ಅಲ್ಲಿರುವಂಥ ಜನರನ್ನೆಲ್ಲರನ್ನು ಸಂತೋಷಪಡಿಸಿದರು. ನಾನಾ ಶಿಶು ಕ್ರೀಡನಕೈಹಿ, ಮಕ್ಕಳು ಆಡಬೇಕಾದಂಥ ಗೊಂಬೆಗಳು, ಮಕ್ಕಳ ಆಟಿಕೆಗಳೇನಿರ್ತವೆ ಅದನ್ನು ಕೂಡ ಅವರು ಸ್ವೀಕಾರ ಮಾಡಿ ಆಡಿದರು. ಬಾಲ ಕೃತ್ರಿಮ ಯುದ್ಧ ಇಷ್ಟ. ಮಕ್ಕಳು ತಮ್ಮ ತಮ್ಮಲ್ಲೇ ಕೃತ್ರಿಮ ಯುದ್ಧಗಳನ್ನು, ಚೇಷ್ಟೆಗಾಗಿ ಯುದ್ಧಗಳನ್ನು, ಕೋಲಾಹಲಗಳನ್ನು ಮಾಡ್ಕೊಳ್ತಾ ಇದ್ರು. ಹೀಗೆ ಅವರೆಲ್ಲರೂ ಕೂಡ ನಾನಾ ರೀತಿಯಾದ ಚೇಷ್ಟೆಗಳನ್ನು ತೋರಿಸಿದರು ಅಂತ ನಾವು ಆನಂದ ರಾಮಾಯಣದಲ್ಲಿ ಗಮನಿಸ್ತೀವಿ. ಕನಕದಾಸಾದಿಗಳು ಹೇಳಿದಂತೆ ಕೆಲವು ಲೀಲೆಗಳನ್ನು ವಿಶ್ವನಂದನ ತೀರ್ಥರು ತಮ್ಮ ಪದ್ಯಗಳಲ್ಲಿ ತೋರಿಸಿದ್ದಿದೆ. ಕನಕದಾಸರ ಪದ್ಯದೊಂದರ ವರ್ಣನೆಯಂತೆ ಆಕಾಶದಲ್ಲಿದ್ದಂಥ ಚಂದ್ರನನ್ನು ರಾಮ ನೋಡಿದಂತೆ. ಚಂದ್ರನೇ ನನಗೆ ಬೇಕು ಅಂತ ತಾಯಿ ಎದುರಿಗೆ ಹಠ ಮಾಡಿದಂತೆ. ಚಂದ್ರನನ್ನು ತಂದು ಕೊಡೋದು ಸಾಧ್ಯವಿಲ್ಲ, ನಿನಗೆ ಬೇಕಾದ್ರೆ ಬೇರೆ ಯಾವುದಾದ್ರೂ ಆಟದ ಸಾಮಾನು ಕೊಡ್ತೀವಿ ಅಂತ ತಂದೆ ತಾಯಿಗಳು ಅವನಿಗೆ ಹೇಳಿದರು. ಯಾವ ಆಟದ ಸಾಮಾನು ಕೊಟ್ಟರು ಅವನಿಗೆ ಸಮಾಧಾನ ಆಗಲಿಲ್ಲ. ಸುಮಂತ್ರ ರಾಮನ ಕೈಗೆ ಆವಾಗ ಕನ್ನಡಿಯನ್ನು ತಂದು ಕೊಟ್ಟನು. ಕನ್ನಡಿಯಲ್ಲಿ ನೋಡು, ಅಲ್ಲಿ ಚಂದ್ರ ಇದ್ದಾನೆ ಒಳಗೆ ಅಂತ. ಆಗ ಒಳಗೆ ಚಂದ್ರನ ಅಂದರೆ ರಾಮಚಂದ್ರನ ಮುಖವೇ ಅಲ್ಲಿ ಪ್ರತಿಬಿಂಬವೇ ಕಾಣಿತು. ಚಂದ್ರನ ಕೈಗೆ ಸಿಕ್ಕ ಅಂತ ರಾಮ ಹಿಗ್ಗಿದ ಅಂತ ಕನಕದಾಸರು ಒಂದು ಪದ್ಯದ ವರ್ಣನೆಯನ್ನು ಅಲ್ಲಿ ವಿಶ್ವನಂದನ ತೀರ್ಥರು ತೋರಿಸ್ತಾರೆ. ಮತ್ತು ಕೆಲವು ಪದ್ಯಗಳಿಗನುಸಾರವಾಗಿ ಕೌಸಲ್ಯಾದೇವಿಯ ಅಡಿಗೆ ಮನೆಗೆ ಪ್ರವೇಶ ಮಾಡಿ ಹಾಲು, ಮೊಸರು, ಬೆಣ್ಣೆ ಇತ್ಯಾದಿಗಳನ್ನು ಲೂಟಿ ಮಾಡಿದ್ದು ಇತ್ಯಾದಿಗಳ ವರ್ಣನೆ ಇದೆ. ಅಡಿಗೆ ಮನೆಯ ಅಧ್ಯಕ್ಷರು, ರಾಜನ ಅರಮನೆ ಆದ್ದರಿಂದ ದೊಡ್ಡ ಅಡಿಗೆ ಮನೆ ಇದ್ದಿರಬೇಕು, ಅದರಲ್ಲಿ 100 ಜನ ಕೆಲಸಕ್ಕೆ ಇದ್ದಿರಬೇಕು. ಅವರಲ್ಲಿ ಮುಖ್ಯಸ್ಥರಾದವರು ಕೌಸಲ್ಯ ಹೋಗಿ ಕಂಪ್ಲೇಂಟ್ ಮಾಡಿದರು. ಕೌಸಲ್ಯ ನಾನೇ ಬರ್ತೀನಿ ನೋಡ್ತೀನಿ ಅಂತ ಅಲ್ಲಿಗೆ ಬಂದ ಕೂಡಲೇ ಮಕ್ಕಳೆಲ್ಲರೂ ಕೂಡ ಓಡಿ ಹೋದರು. ಕೌಸಲ್ಯ ಕಷ್ಟಪಟ್ಟು ಓಡ್ತಾ ಮಕ್ಕಳನ್ನು ಹಿಡಿಲಿಕ್ಕೆ ಬಂದ್ಲು. ತಾಯಿಯ ಆಯಾಸವನ್ನು ನೋಡಿ ರಾಮ ಕೈಗೆ
ಸಿಕ್ಕಿದ. ಹೀಗೆ ಅವರ ವರ್ಣನೆಗಳನ್ನು ನಾವಲ್ಲಿ ನೋಡ್ತೀವಿ. ತತಸ್ಥೆ ಬಾಲಕಾಸ್ತರ್ವೇ ವಸ್ತ್ರಾಲಂಕಾರ ಭೂಷಿತಾ ಸಭಾಯಾಂ ಪಿತರಂ ನತ್ವ ತಸ್ತು ಸಿಂಹಾಸನೋಪರೇ. ಇಲ್ಲಿಗೆ ಆ ಬಾಲಕರಿಗೆ 5-6 ವರ್ಷ ವಯಸ್ಸಾಗಿರಬೇಕು. ಅವರೆಲ್ಲರೂ ಕೂಡ ನಾನಾ ರೀತಿಯಾದಂತಹ ವಸ್ತ್ರಾಲಂಕಾರಗಳನ್ನು ಧರಿಸಿಕೊಂಡು ಸಭೆಗೆ ಬಂದು ಆ ಸ್ಥಾನದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಂತಹ ದಶರಥನಿಗೆ ನಮಸ್ಕಾರ ಮಾಡಿದರು. ತಸ್ತು ಸಿಂಹಾಸನೋಪರಿ, ಸಿಂಹಾಸನದಲ್ಲಿ ಆತನ ಪಕ್ಕದಲ್ಲಿ ಅವರೆಲ್ಲರೂ ಕೂಡ ಕುಳಿತುಕೊಂಡ್ರು. ಅಥ ಪಿತ್ರೋಪನೀತಾಸ್ತೆ ಗುರುಣಾ ಮುನಿ ಮುದ ಗರ್ಭ ಸಂವತ್ಸರೇ ಷಷ್ಠೆ ಜನ್ಮತಃ ಪಂಚಮೇ ಸಮೇ. ಇದಾದ ಬಳಿಕ ಅವರಿಗೆ ಉಪನಯನ ಆಗುವಂಥ ಸಂದರ್ಭ ಬಂತು. ಗರ್ಭ ಸಂವತ್ಸರೆ, ಗರ್ಭಧಾರಣೆ ಆದ್ರಿಂದ 6ನೇ ವರ್ಷಕ್ಕೆ, ಹುಟ್ಟಿದಂದಿನಿಂದ 5ನೇ ವರ್ಷಕ್ಕೆ ಅವರಿಗೆ ಉಪನಯನ ಮಾಡುವಂಥ ಆಲೋಚನೆಯನ್ನ ದಶರಥ ಮಾಡಿದ ಅಂತಲ್ಲಿ ನೋಡ್ತೀವಿ. ಅದಕ್ಕೇನು ಕಾರಣ ಅಂದರೆ, ಬ್ರಾಹ್ಮಣರಿಗೆ ಗರ್ಭಾಷ್ಟಮದಲ್ಲಿ 8ನೇ ವಯಸ್ಸಿಗೆ ಉಪನಯನ, ಕ್ಷತ್ರಿಯರಿಗೆ 10 ವಯಸ್ಸಿಗೆ ಅಂತ ಹೀಗೆಲ್ಲ ನಾವು ಬೇರೆ ಕಡೆ ನೋಡ್ತೀವಿ. ಬೇಗ ಯಾಕೆ ಉಪನಯನ ಮಾಡಿದ ದಶರಥ ಅಂದರೆ ಅದಕ್ಕೊಂದು ಹಿನ್ನೆಲೆ ಇದೆ. ಬ್ರಹ್ಮವರ್ಚಸ ಕಾಮಸ್ಯ ಕಾರ್ಯಂ ವಿಪ್ರಸ್ಯ ಪಂಚಮೇ ರಾಜ್ಞೋ ಬಲಾರ್ಥಿನ ಷಷ್ಠೆ. ರಾಜ್ಞೋ ಬಲಾರ್ಥಿನ ಷಷ್ಠೆ ವೈಶ್ಯಸ್ಯ ಅರ್ಥಾರ್ಥಿನಃ ಅಷ್ಟಮೇ. ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ 8ನೇ ವಯಸ್ಸಿಗೆ ಉಪನಯನ ಮಾಡೋದಾದರೂ ಕೂಡ ನಿಮ್ಮ ಪುತ್ರ ವಿಶೇಷವಾಗಿ ಬ್ರಹ್ಮವರ್ಚಸ್ವಿ ಆಗಬೇಕು ಅನ್ನುವ ಕಳಕಳಿ ನಿಮ್ಗೇನಾದರೂ ಇದ್ದರೆ ಆತನಿಗೆ ಪಂಚಮೇ 5ನೇ ವಯಸ್ಸಿನಲ್ಲಿ ಉಪನಯನ ಮಾಡಬೇಕು. ಇದು 5ನೇ ವಯಸ್ಸಿನಲ್ಲಿ ಉಪನಯನಾದಂತಹ ಬ್ರಾಹ್ಮಣ ಹುಟ್ಟುವಿಗೆ ಹೆಚ್ಚಾಗಿ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳುವಂಥ ಅರ್ಹತೆ ಬರ್ತದೆ ಅಂತ ಶಾಸ್ತ್ರದ ಮಾತು. ಹಾಗೆ ಬಲಿಷ್ಠನಾದಂತಹ ರಾಜಕುಮಾರ ಮುಂದೆ ತಯಾರಾಗಬೇಕಾದ್ರೆ ಆತನಿಗೆ 6ನೇ ವರ್ಷದಲ್ಲೇ ಮಾಡಬೇಕು. ಇದಿಲ್ಲದೇ ಇದ್ರೆ 10, 12 ಹೀಗೆಲ್ಲ ಮಾಡೋ ಪದ್ಧತಿ ಇದೆ. ಬೇಗ ಆಗಬೇಕು ಅಥವಾ ಬಲಿಷ್ಠರಾಗಬೇಕು, ವಿಶೇಷವಾಗಿ ಬಲಿಷ್ಠರಾಗಬೇಕು ಅಂತಿದ್ರೆ ಹೀಗೆ 6ನೇ ವಯಸ್ಸಿಗೆ ಕ್ಷತ್ರಿಯನಿಗೆ, ವೈಶ್ಯಸ್ಯ ಅರ್ಥಾರ್ಥಿನಃ ಅಷ್ಟಮೇ, ವೈಶ್ಯ ಜನಾಂಗದವರಿಗೆ ಅವರು ವ್ಯಾಪಾರದಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಿದ್ರೆ 8ನೇ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಬೇಕು. ವಿದ್ವದ್ವಿಶ್ಚ ಉಪನಯನಮೇವಂ ಶಾಸ್ತ್ರೇಷು ನಿರ್ಣಯ. ಹೀಗೆ ಶಾಸ್ತ್ರದಲ್ಲಿ ಉಪನಯನ ಮಾಡುವಂತಹ ನಿರ್ಣಯವನ್ನು ನಾವು ನೋಡಿದ್ದೇವೆ. ಹೀಗೆ ಅವರೆಲ್ಲರೂ ಕೂಡ ಉಪನೀತರಾದರು. ಗುರುವಾದಂತಹ ವಸಿಷ್ಠನ ಮೂಲಕ ಒಂದು ಶುಭ ಮುಹೂರ್ತದಲ್ಲಿ ಸಾಂಗವಾದಂತಹ ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಿದರು. ಚಕ್ರುಹು ಮುಖೋದ್ಗತಾನೇವ ಬಾಲಾಹ ಶಸ್ತ್ರಾಧಿಕಾನ್ಯಪಿ, ಸಾಂಗವಾದಂತಹ ಎಲ್ಲ ವೇದಗಳನ್ನು ಪಠನ ಮಾಡಿದರು ಮತ್ತು ಶಸ್ತ್ರಶಾಸ್ತ್ರಗಳನ್ನು ಕೂಡ ಅವರು ಅಧ್ಯಯನ ಮಾಡಿದರು. ಬ್ರಹ್ಮಚರ್ಯ ಸಮಾಪ್ತವತು ತೀರ್ಥಾನಿ ಜಗ್ಮುರಾದರಾತ್. ಬ್ರಹ್ಮಚರ್ಯಾಶ್ರಮ ಮುಗಿದ ಮೇಲೆ, ಶಾಸ್ತ್ರಾಧ್ಯಯನ ಎಲ್ಲ ಮುಗಿದ ಮೇಲೆ ಮಂತ್ರಿಗಳನ್ನ ವಸಿಷ್ಠರನ್ನೆಲ್ಲರನ್ನು ಕೂಡ ಜೊತೆಗಿಟ್ಟುಕೊಂಡು ಅವರು ತೀರ್ಥಯಾತ್ರೆ ಮಾಡಿ ಬಂದರು. ಈ 4 ಜನ ರಾಜಕುಮಾರರು ಶಾಸ್ತ್ರದಲ್ಲಿ ತೀರ್ಥಯಾತ್ರೆ ಮಾಡಬೇಕು, ವಿದ್ಯಾಭ್ಯಾಸ ಆದ ಕೂಡಲೇ ಅಂತ ಹೇಳಿದ ವರ್ಣನೆ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಸ್ನಾತಕ ವೃತ್ತವನ್ನು ಏನು ಕೈಗೊಳ್ತಾರಲ್ಲ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತೇಳಿ ವ್ಯಕ್ತಿ ತಯಾರಾಗಬೇಕು. ಕಾಶಿ ಯಾತ್ರೆಗೆ ಹೋಗಬೇಡ, ನಾನು ನನ್ನ ಮಗಳನ್ನ ನಿನಗೆ ಮದುವೆ ಮಾಡಿಕೊಡ್ತೇನೆ ಅಂತೇಳಿ ಸೋದರ ಮಾವ ಆತನನ್ನು ಕರೆದು ಕಾಶಿ ಯಾತ್ರೆಗೆ ಯಾಕೆ ಹೋಗ್ತಿ, ಇಲ್ಲೇ ಇರು, ಸಂಸಾರ ನೊಗವನ್ನು ಹೊರು ಅಂತ ಆತನಿಗೆ ಹೇಳಬೇಕು ಅಂತ ಅದೊಂದು ವಿಧಾನ ಇದೆ. ತೀರ್ಥಯಾತ್ರೆ ಮಾಡಬೇಕಾದ್ದು ಕಡ್ಡಾಯನೋ ಅಥವಾ ಐಚ್ಛಿಕನೋ ಅದು ನನಗೆ ಗೊತ್ತಿಲ್ಲ, ವಿಚಾರ ಮಾಡಿ ಹೇಳ್ತೇನೆ. ಅದು ಪೇಜಾವರ ಶ್ರೀಪಾದರ ಕಾರ್ಯಕ್ರಮ ಏನಂದ್ರೆ, ಅವರು ಯಾವಾಗಲೂ ಸಂಚಾರ ಮಾಡ್ತಿರೋರು. ಹಾಗಾಗಿ 12 ವರ್ಷದ ಶಿಕ್ಷಣ ಕ್ರಮದಲ್ಲಿ 10 ವರ್ಷ ಅಲ್ಲಿರುವಂತಹ ಅಧ್ಯಾಪಕರ ಕಡೆಯಿಂದ ಓದಿಸಿ ತಾವು ಸಂಚಾರ ಮಾಡ್ತಿರ್ತಾರಾದ್ರಿಂದ ನಮ್ಮನ್ನು ಸಂಚಾರ ಮಾಡ್ತಾರೆ. ಪೇಜಾವರ ಶ್ರೀಪಾದ ಗುರುಗಳಾದಂಥ ವಿದ್ಯಾಮಾನ ತೀರ್ಥರು ಸಂಚಾರಣೆ ಮಾಡ್ತಿರ್ಲಿಲ್ಲ. ಅದುಮಾರ ಮಠದ ಕಿರಿಯ ಶ್ರೀಪಾದರಿಗೆ, ಕುತ್ತಿಗೆ ಮಠದ ಶ್ರೀಪಾದರಿಗೆ ಮತ್ತು ಹರಿಮಾರು ಮಠದ ತನ್ನ ಉತ್ತರಾಧಿಕಾರಿಗೆ ಮತ್ತು ಭಂಡಾರಕೇರಿ ಮಠದ ಉತ್ತರಾಧಿಕಾರಿಗೆ 4 ಜನ ಶ್ರೀಪಾದರಿಗೆ ಅವರು ತಾವು ಕೂತಲ್ಲೇ ಪಾಠ ಹೇಳಿದರು. ಅವ್ರನ್ನ ಸಂಚಾರ ಮಾಡಿಸ್ತಿರ್ಲಿಲ್ಲ.
ಪೇಜಾವರ ಶ್ರೀಪಾದರ ಕಾರ್ಯ ವೈಖರಿ ಇತ್ಯಾದಿ ಬೇರೆ ಆದ್ದರಿಂದ ಅವರು ಬಹಳ ವೇಗವಾಗಿ ಸಂಚಾರ ಮಾಡೋರಾದ್ರಿಂದ ಶಿಷ್ಯರನ್ನು ಕರ್ಕೊಂಡು ಸಂಚಾರ ಮಾಡ್ತಾರೆ. ಆದರೆ ಅವ್ರು ಕಡ್ಡಾಯ ಅಲ್ಲ. ವಿದ್ಯಾಮಾನ ತೀರ್ಥ ಶ್ರೀಪಾದರು ಈ 4 ಜನ ಶ್ರೀಪಾದರನ್ನ ಒಂದೇ ಕಡೆ ಕೂಡಿಸಿ ಅಲಿವಾರಿನಲ್ಲಿ ಅವ್ರಿಗೆ ಕೂಡಿಸಿ ಪಾಠ ಹೇಳಿದ್ದು ಅವರ ಕಥೆಯಲ್ಲಿ ನಾವು ಕೇಳ್ತೇವೆ. ಅದೇ ಸ್ವಾಮಿಗಳೇ ಸಂಚಾರ ಅವ್ರ ಸಂಚಾರ ಬಹಳ ಇತ್ತಂದ್ರೆ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ. ಬಹಳ ಸಂಚಾರ ಇಲ್ಲದೆ ಇದ್ರೆ ತಾವು ಕೂತಲ್ಲೇ ಪಾಠ ಹೇಳ್ತಾರೆ. ಆದರೆ ಅದು ಸಂಚಾರ ಕಡ್ಡಾಯ ಏನಲ್ಲ. ಸನ್ಯಾಸಿಗಳಿಗೆ ಸಂಚಾರ ಕಡ್ಡಾಯ, ಇದನ್ನು ಗಮನಿಸಬೇಕು. ಸನ್ಯಾಸಿಗಳಿಗೆ ಪರಿವ್ರಾಜಕ ಅಂತ ಹೇಳ್ತಾರೆ. ಪರಿವ್ರಾಜಕ ಅಂದ್ರೆ ಏನು? ಅವರು ಒಂದು ಜಾಗದಲ್ಲಿ 1 ದಿವಸಕ್ಕಿಂತ ಹೆಚ್ಚಿಗೆ ಇರಬಾರ್ದು, ಸಂಚಾರ ಮಾಡ್ತಿರ್ಬೇಕು. ಅವರು ಇನ್ನು 4 ರಾತ್ರಿ ಅಥವಾ 2 ರಾತ್ರಿಗಿಂತ ಹೆಚ್ಚು ಇರಬಾರ್ದು ಅಂತ ಅವ್ರಿಗೆ ನಿಯಮ ಇದೆ. ಸನ್ಯಾಸಿಗಳಿಗೆ ಸಂಚಾರ ಕಡ್ಡಾಯ. ಆದರೆ ಈ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅಧ್ಯಯನ ಮಾಡುವವರಿಗೆ ಸಂಚಾರ ಕಡ್ಡಾಯ ಅಂತ ಈಗೇನಿಲ್ಲ, ಇದ್ದಂತೆ ಕಾಣೋದಿಲ್ಲ. ಅದನ್ನ ಸ್ವಲ್ಪ ವಿಚಾರ ಮಾಡಿ ಹೇಳ್ತೇನೆ. ತೇನಯ ಮಂತ್ರಿಸಹಿತಾ ವಸಿಷ್ಠೇನ ಸಮನ್ವಿತಾ ಷಣ್ಮಾಸೈ ಪುನರಾಗತ್ಯ ಸಾಕೇತಂ ವಿವಿಷು ಮುದ. ಹೀಗೆ 6 ತಿಂಗಳ ಕಾಲ ಅವರು ತೀರ್ಥಯಾತ್ರೆ ಮಾಡಿದರು ಅಂತ ಆನಂದ ರಾಮಾಯಣದಲ್ಲಿದೆ. ಏವಂಸೆ ಮತಿಮಂತಶ್ಚ ಪ್ರಿಯಾ ರಾಜ್ಞೋ ವಶೇ ಸ್ಥಿತಾ. ಹೀಗೆ 4 ಜನರು ಕೂಡ ಸಕಲ ಶಸ್ತ್ರಶಾಸ್ತ್ರಗಳನ್ನೆಲ್ಲವನ್ನೂ ಅಭ್ಯಾಸ ಮಾಡಿ ನಿಪುಣರಾಗಿ ತಮ್ಮ ತಂದೆ ತಾಯಂದಿರಿಗೆ ವಿಧೇಯರಾಗಿದ್ದರು. ಪಿತರಂ ರಂಜಯಾಮಾಸು ಪೌರಾನ್ ಜಾನಪದಾಂಸ್ತಥ. ತನ್ನ ತಂದೆ ತಾಯಂದಿರಿಗೆ, ಮಂತ್ರಿಗಳಿಗೆ ಮತ್ತು ಸಾಮ್ರಾಜ್ಯದ ಎಲ್ಲ ಪ್ರಜೆಗಳಿಗೂ ಕೂಡ ಅವರು ಸಂತೋಷವನ್ನು ಉಂಟು ಮಾಡುವವರಾಗಿ ಬೆಳೆದರು ಅಂತ ವಾಲ್ಮೀಕಿ ಆನಂದ ರಾಮಾಯಣದ ಸಾರಕಾಂಡದ 2ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ.